ಈ ನಾಡಿನ ಪ್ರಗತಿಯ ಅಧಿಕಾರ ಕೆಂಪೇಗೌಡರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿರುವಂಥ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ತೂಕವನ್ನು ಹೆಚ್ಚು ಮಾಡಿರುವಂಥ ನಿಮ್ಮೆಲ್ರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿರುವಂಥ ಸುತ್ತೂರು ಮಹಾಸಂಸ್ಥಾನದ ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರೇ, ವಿಶ್ವ ಒಕ್ಕಲಿಗರ ಪೀಠದ ಪೂಜನೀಯ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರೇ, ಬಹುಶಃ ಬೆಳಗಿನಿಂದಲೂ ಕೂಡ ಏರ್ಪೋರ್ಟ್ನಲ್ಲಿರುವಂಥ ಕೆಂಪೇಗೌಡರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಪ್ರಾರಂಭವಾಗಿರುವಂಥ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿ ಈ ಸರಿ ಆಚರಣೆ ಮಾಡಬೇಕು ಹಾಗೆ ಅಂತೇಳಿ ಸರ್ಕಾರ ಮನಸ್ಸು ಮಾಡಿದ್ರಿಂದ ಅದರ ನೇತೃತ್ವವನ್ನು ವಹಿಸಿ ಉಪಮುಖ್ಯಮಂತ್ರಿಗಳು ತುಂಬ ಅರ್ಥಪೂರ್ಣ ಮಾತುಗಳನ್ನು ಸಭೆಯ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸುಮಾರು ಒಂದು 15-20 ನಿಮಿಷ ಮುಂಚೆನೇ ಬಂದು ಇಲ್ಲಿ ಉಪಸ್ಥಿತರಿದ್ದು ಮತ್ತು ಶಿವಕುಮಾರ್ ಅವರು ಕರೆದಾಗ ತುಂಬ ಸಂತೋಷದಿಂದ ನಾಡಪ್ರಭು ಕೆಂಪೇಗೌಡ ಭವನಕ್ಕೆ ಚಾಲನೆ ನೀಡಿ ಯಾವ ರೀತಿ ಜಗಜೀವನ್ ರಾಮ್ ಭವನ ಅವರೇ ಶಂಕುಸ್ಥಾಪನೆ ಮಾಡಿ ಮತ್ತು ಅದೇ ಸರ್ಕಾರದಲ್ಲೇ ಉದ್ಘಾಟನೆಗೊಳ್ತು, ಅದೇ ಥರದ ಇನ್ನೊಂದು ಉದಾಹರಣೆ ಆಗಲಿ ಹಾಗೆ ಅಂತೇಳಿ ಹಾರೈಸಿ ಹೋಗಿದ್ದಾರೆ. ಇದೆಲ್ಲಕ್ಕೂ ಹಿಂದೆ ನಿಂತು ಒಂದು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿರುವಂಥ ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರೇ ಮತ್ತು ಪ್ರಾಧಿಕಾರದ ಅಧ್ಯಕ್ಷರಾಗಿ ಬೆಳಗ್ಗಿನಿಂದ ಅವರ ಕ್ಷೇತ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 3-4 ಕಡೆ ಕೆಂಪೇಗೌಡರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮವನ್ನೇ ಮಾಡಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾಳ ಅರ್ಥಪೂರ್ಣ ಯೋಜನೆಗಳಿಗೆ ಚಾಲನೆ ಕೊಡಿಸಿರುವಂಥ ಕೃಷ್ಣ ಬೈರೇಗೌಡರೇ, ಹಿರಿಯ ಸಚಿವರಾದಂಥ ಸನ್ಮಾನ್ಯ ಜಾರ್ಜ್ರವರೇ, ಮಾನ್ಯ ಎಚ್.ಎಂ. ರೇವಣ್ಣ ಅವರೇ, ಭಾಳ ಮುಖ್ಯವಾಗಿ ಕೆ ಎಚ್ ಮುನಿಯಪ್ಪನವರು ಇದ್ದರು, ತೆರಳಿದ್ದಾರೆ ಅಂತೇಳಿ ಅನಿಸ್ತದೆ. ಹಿರಿಯ ಶಾಸಕರಾದಂಥ ಬಾಲಕೃಷ್ಣರವರೇ, ಶೃಂಗೇರಿ ಕ್ಷೇತ್ರದ ಶಾಸಕರು ನಮ್ಮ ಸಿದ್ಧಾರ್ಥರವರ ಆತ್ಮೀಯ ಸ್ನೇಹಿತರು ಆದಂಥ ರಾಜುಗೌಡ್ರೆ, ನಾವೆಲ್ಲ ಈ ರಾಮ ಲಕ್ಷ್ಮಣರ ಕಥೆಗಳನ್ನು ಈ ಪುರಾಣದಲ್ಲಿ ಕೇಳ್ತಾ ಇರ್ತೀವಿ, ಓದ್ತಾ ಇರ್ತೀವಿ.
ಈಗಲೂ ರಾಮ ಲಕ್ಷ್ಮಣರನ್ನು ನೋಡಬೇಕು ಹಾಗೆ ಅಂತ ಹೇಳಿದ್ರೆ ಈ ಶಿವಕುಮಾರ್ ಮತ್ತು DK ಸುರೇಶ್ ಅವ್ರನ್ನ ನೋಡಬೇಕು. ಎಲ್ಲ ಕಾಲಗಳಲ್ಲೂ ಕೂಡ ಅದೆಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ತನ್ನ ಅಣ್ಣನನ್ನು ಬಿಟ್ಕೊಡದೇ ಇರುವಂಥ ಒಬ್ಬ ಪ್ರಾಮಾಣಿಕ ಸೋದರ, ಬಹುಶಃ ಮಗನ ಸ್ಥಾನದಲ್ಲಿ ನಿಂತು ಶಿವಕುಮಾರ್ ಅವರನ್ನು ಸುರೇಶ್ ಅವರು ಯಾವತ್ತೂ ಕೂಡ ಕಾಪಾಡಿಕೊಂಡಿರೋ ಅಂಥದ್ದು. ಹಾಗಾಗಿ ಅವರು ಈ ರಾಜ್ಯಕ್ಕೇ ಒಂದು ಮಾದರಿ ಸಹೋದರರು ಹಾಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂಥ ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಇದೇ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿ ಇವತ್ತು ಜಾಗದ ಆಯ್ಕೆಯಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ DK ಸುರೇಶ್ರವರೇ, ಈಗ ಬೆಂಗಳೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು. ಅಲ್ಲೂ ಏನು ಸುಮ್ಮನೆ ಇರೋದಿಲ್ಲ ಮನುಷ್ಯ, ಏನಾದರೂ ಕ್ರಿಯಾಶೀಲವಾಗಿ ಅದನ್ನು ಭಾಳ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂಥ ರೀತಿಯಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರೂ ಕೂಡ ಸದಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ಕಾರದ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಸೋಮಶೇಖರ್ ಅವರು, ಮಾಜಿ ಸಚಿವರು ಮತ್ತು ಹನುಮಂತರಾಯಪ್ಪನವರು ಇಂಥದ್ದೇ ಒಳ್ಳೆಯ ಜಾಗ ಆಗಬೇಕು ಹಾಗೆ ಅಂತೇಳಿ ಶಿವಕುಮಾರ್ ಅವರಿಗೆ ಒತ್ತಾಸೆಯಾಗಿ ನಿಂತು ಬಹುಶಃ ಒಂದು 10-12 ದಿವಸಗಳ ಹಿಂದೆ ಆ ಜಾಗಕ್ಕೂ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ಮೈನ್ ರೋಡ್ನಲ್ಲಿ ಎಲ್ಲೋ ಹಿಂದೆ ಕೊಟ್ಟಿದ್ರು ಅಂತೇಳಿ ಕಾಣ್ತದೆ. ನಮಗೂ ಕೂಡ ಅದು ಅಬ್ಜೆಕ್ಷನ್ ಇತ್ತು, ಭಾಳ ಹಿಂದೆ ಆಯಿತು ಮತ್ತು ಅದಿನ್ನೂ ಖಾತೆ ಪಾಣಿ ಆಗಲಿಲ್ಲ ಅಭಿವೃದ್ಧಿ ಪ್ರಾಧಿಕಾರದ ಹೆಸರಿಗೆ, ಬೇಗನೆ ಅದು ಆಗಬೇಕು ಅನ್ನುವಂಥದ್ದು. ಆದರೆ ಲೇಟ್ ಆಗಿದ್ದರೂ ಕೂಡ ಒಳ್ಳೆಯದೇ ಆಯಿತೇನೋ. ಯಾಕಂದ್ರೆ ಕೆಂಪೇಗೌಡರು ನಾಡು ಕಟ್ಟಿದಂಥವ್ರು, ಈ ಊರನ್ನು ಕಟ್ಟಿದಂಥವ್ರು, ಅವ್ರಿಗೆ ಎಲ್ಲೋ ಒಂದು ಮೂಲೆಯಲ್ಲಿ ಹೋಗಿ ನಾವು ಭವನ ಕಟ್ಟಿದ್ರೆ ಹೇಗೆ ಅಂತೇಳಿ ಹನುಮಂತರಾಯಪ್ಪನವ್ರಿಗೂ ಅನಿಸಿ ಶಿವಕುಮಾರ್ ಅವರನ್ನು ಮನವೊಲಿಸಿ, ಅದು ಆ ಕಡೆ ಮೇನ್ ರೋಡಲ್ಲಿ, ಇದು ಅದಕ್ಕಿಂತ ದೊಡ್ಡ ಮೇನ್ ರೋಡ್ ಇದು. ಅದರಿಂದ ಇಲ್ಲಿ ರಾಜ್ಕುಮಾರ್ ಅವರ ಐಕ್ಯ ಸ್ಥಳ ಇದೆ, ಬಾಬು ಜಗಜೀವನ್ ರವರ ಬೃಹತ್ತಾದ ಭವನ ಇದೆ, ಮತ್ತು ಮುಂದೆ ಅದಕ್ಕಿಂತ ಎತ್ತರದ ಸ್ಥಾನದಲ್ಲಿ ಸ್ವಲ್ಪ ಎತ್ತರನಿರ್ಬೇಕು ಅನಿಸುತ್ತದು 5 ಎಕರೆ ವಿಸ್ತೀರ್ಣದಲ್ಲಿ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶಿವಕುಮಾರ್ ಅವರಿಗೆ ನಾವು ಕಟ್ಟದೆ ಹೇಳ್ಕೊಡ್ಬೇಕಾದಿಲ್ಲ. ಆತ ಗುಡ್ ಕನ್ಸ್ಟ್ರಕ್ಟರ್, ಎಂತೆಂಥ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರದಲ್ಲಿ ಬಹುಶಃ ಬಹಳ ಹಿರಿತನ ಇರುವಂಥ ಎಲ್ಲ ರೀತಿಯ ಅನುಭವ ಅವರಿಗೆ ದೇವರು ಕರುಣಿಸಿದ್ದಾನೆ. ಅದರಿಂದ ಆ ಒಂದು ಭವನವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ವಿನ್ಯಾಸದೊಂದಿಗೆ ಕಟ್ಟಿ ಈ ಸರ್ಕಾರದಲ್ಲೇ ಲೋಕಾರ್ಪಣೆ ಮಾಡಲಿ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಕೆಂಪೇಗೌಡರ ಬಗ್ಗೆ ಮಹಾಸ್ವಾಮಿಗಳವರು ಬಹಳ ಅರ್ಥಪೂರ್ಣ ಮಾತುಗಳನ್ನು ಈಗಾಗಲೇ ಹೇಳಿದ್ದಾರೆ. ತುಂಬ ತಡ ಕೂಡ ಆಗಿದೆ. ಕೆಂಪೇಗೌಡರ ವ್ಯಕ್ತಿತ್ವ ಬಹಳ ದೊಡ್ಡದು. ಒಂದು 16 ವರ್ಷ ಮಾತ್ರ ಅವರು ಸಾಮಂತರಾಗಿದ್ದಂಥವ್ರು. ಅವರ ಆಳ್ವಿಕೆ ಈ ಕಡೆ ಕೃಷ್ಣಗಿರಿವರೆಗೂ, ಚಿತ್ತೂರವರೆಗೂ, ಕೇರಳದ ಗಡಿಯವರೆಗೂ, ಆ ಕಡೆ ನಮ್ಮ ಚಿತ್ರದುರ್ಗದ ಆಚೆವರೆಗೂ ಇತ್ತು ಹಾಗೆ ಅಂತೇಳಿ ಇತಿಹಾಸ ಹೇಳ್ತದೆ. ಅದಾದ ನಂತರ ಅವರು ಮಹಾರಾಜರಾಗ್ತಾರೆ, ಭಾಳ ದೊಡ್ಡ ಸಾಮ್ರಾಜ್ಯವನ್ನು ಅವರು ಸ್ಥಾಪನೆ ಮಾಡುತ್ತಾರೆ. ಮನೆ ಹೇಳ್ತಾ ಇದ್ರೆ ಯಾರು, ವಿಜಯನಗರ ಯುದ್ಧ ಆದಂಥ ಸಂದರ್ಭದಲ್ಲಿ ಅಚ್ಯುತರಾಯರು ಅಂತೇಳಿ ಕಾಣ್ತದೆ, ಅವರಿಗೆ ಮುಖ್ಯ ಸೇನಾಧಿಪತಿಯಾಗಿ ಕೆಂಪೇಗೌಡರು ಹೋಗಿದ್ದರು. ಅವಾಗ ಅವರಿಗೆ ಗಾಯಗಳಾದಂಥ ಸಂದರ್ಭದಲ್ಲಿ ಸ್ವತಃ ಪ್ರಜೆಗಳೇನೆ ಶಾಸನವನ್ನು 2-3 ಶಾಸ್ತ್ರವನ್ನು ಬರೆಸಿ ಶಾಸನವನ್ನು ರಚನೆ ಮಾಡಿ ನಮ್ಮ ಮಹಾರಾಜರಿಗೆ ಆರೋಗ್ಯವನ್ನು ಕೊಡು, ಕ್ಷೇಮವನ್ನು ಕೊಡು ಹಾಗೆ ಅಂತೇಳಿ ಪ್ರಜೆಗಳು ಕೇಳಿಕೊಂಡಿದ್ರು. ಇವತ್ತಿಗೂ ಕೂಡ ಆ ಶಾಸನಗಳಿದ್ದಾವೆ. ಹಾಗೆ ಅಂಥ ಒಂದು ಜನಾನರಾಗಿ ಮಹಾರಾಜ
ಅವಾಗೆಲ್ಲ ಸುಂಕ ಕಟ್ಟಬೇಕಾಗಿತ್ತು, ಭಾಳ ಸ್ಟ್ರಿಕ್ಟು. ಈಗ ಶಿವಕುಮಾರ್ ಅವರು ಕೂಡ ಭಾಳ ಸ್ಟ್ರಿಕ್ಟಾಗಿ ಸುಂಕ ಕಟ್ಟಬೇಕು ಅಂತ ಹೇಳಿದ್ದಾರೆ. ಟ್ಯಾಕ್ಸ್ ಕಟ್ಟಿ ಈ ಖಾತಾ ಮಾಡ್ಕೊಳ್ಳಿ, ನಿಮ್ಮ ಆಸ್ತಿಗಳನ್ನೆಲ್ಲ ಅಧಿಕೃತ ಮಾಡ್ಕೊಳ್ಳಿ ಅಂತೇಳಿ ಮಾಡಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಜೈಲು ಅಂತ ಇತ್ತು, ಅವಾಗ ಕಾರಾಗೃಹಕ್ಕೆ ಹಾಕ್ತೀವಿ ಅಂತ. ಆಗಿನ್ನೂ ಕೆಂಪೇಗೌಡರು ಸಾಮಂತರು ಕೂಡ ಪಾಳೆಗಾರರು ಕೂಡ ಆಗಿಲ್ದಿರೋವಂಥ ಕಾಲ. ಆ ಕೆಂಪೇಗೌಡರು ಹೇಳ್ತಾರೆ, ನನ್ನ ಜನರ ಸುಂಕ ಕಟ್ಟಲಿಕ್ಕೆ ಅವರಿಗೆ ಶಕ್ತಿ ಇಲ್ಲ, ಅದರಿಂದ ಅವರ ಆಸ್ತಿನ ಮುಟ್ಟುಕೋಲು ಮಾಡಿಕೊಡ್ಬೇಡಿ, ಅವ್ರಿಗೆ ಕಾರಾಗೃಹ ವಾಸ ಕೊಡಬೇಡಿ, ಅವ್ರ ಬದಲು ನಾನು ಜೈಲಿಗೆ ಹೋಗ್ತೀನಿ, ಅವರ ತೆರಿಗೆ ಕಟ್ಟಿದ ಮೇಲೆ ನನ್ನನ್ನು ಬಿಡುಗಡೆ ಮಾಡಿ. ಹಾಗೆ ಕೆಂಪೇಗೌಡರದ್ದು ಅಷ್ಟು ದೊಡ್ಡ ವ್ಯಕ್ತಿತ್ವ. ಹಾಗಾಗಿ ಅಂಥವ್ರು, ಒಬ್ಬ ಸಾಮಾನ್ಯ ವ್ಯಕ್ತಿ ಆದಂಥ ಕೆಂಪೇಗೌಡರು, ಅವ್ರ ತಂದೆಯವರು ಬೆಂಗಳೂರಂಥ ನಗರವನ್ನು ಕಟ್ಟೋದ್ರ ಮೂಲಕ, ಒಂದು ಸಣ್ಣ ಪಾಳೆಪಟ್ಟಣ ಸ್ಥಾಪನೆ ಮಾಡೋದ್ರ ಮೂಲಕ, ಸಾಮಂತರಾಗೋ ಮೂಲಕ, ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗೋ ಮೂಲಕ, ತನ್ನ ಪ್ರತಿಭೆಯಿಂದಲೇ, ತನ್ನ ಅರ್ಹತೆಯಿಂದಲೇ ಒಬ್ಬ ಜನಾನರಾಗಿ ಆಗಿ, ನಾವ್ಯಾಕೆ ಇವತ್ತು ಇಂಥ ಆಡಳಿತಕ್ಕೂ ಕೂಡ ಕೆಂಪೇಗೌಡರು ಮಾದರಿ ಆಗಬೇಕು ಹಾಗೆ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇವತ್ತೇ ನಾವು ಸಮಾನತೆಯ ಪಾಠವನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಅವತ್ತೇ 64 ಪೇಟೆಗಳನ್ನು ಕಟ್ಟಿ ಎಲ್ಲ ಸಮುದಾಯಗಳನ್ನು, ತಳ ಸಮುದಾಯಗಳನ್ನು, ಎಲ್ಲ ವರ್ಗದವರನ್ನು ಅವರ ವೃತ್ತಿಯ ಆಧಾರದ ಮೇರೆಗೆ ಆ ಪೇಟೆಗಳನ್ನು ಕೊಟ್ಟು, ಅಲ್ಲಿ ಅವರು ಮಾಡುವಂಥ ಉತ್ಕೃಷ್ಟ ಉತ್ಪನ್ನಗಳನ್ನು ಜಾಗತಿಕ ಮಾರುಕಟ್ಟೆನ ದೊರಕಿಸಿಕೊಟ್ಟಂಥವ್ರು ಕೆಂಪೇಗೌಡರು. ಅರಬ್ ರಾಷ್ಟ್ರಗಳಿಂದಲೂ ಕೂಡ ಕೆಂಪೇಗೌಡರ ಸ್ಥಾಪನೆ ಮಾಡೋದಂಥ ಮಾರುಕಟ್ಟೆಗೆ ಬಂದು ಜನ ಕೊಳ್ತಾ ಇದ್ರು, ಅಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ವು. ನಮ್ಮ ಜನಗಳಿಗೆ ಯಾವತ್ತೂ ನೀರಿಗೆ ತೊಂದರೆ ಆಗಬಾರ್ದು ಹಾಗೆ ಅಂತೇಳಿ 100 ಕೆರೆಕಟ್ಟೆಗಳನ್ನು ಸ್ಥಾಪನೆ ಮಾಡಿದ್ರು ಕೆಂಪೇಗೌಡರು. ಹಾಗೇನೆ 100 ಗುರುಕುಲಗಳನ್ನು ಸ್ಥಾಪನೆ ಮಾಡಿದ್ರು. ಎಜುಕೇಷನ್ ನಮ್ಮ ಜನ ಮುಂದೆ ಇರಬೇಕು, ಸಾಮಾಜಿಕವಾದಂಥ ಸಾಮ್ಯತೆ, ಎಲ್ಲರೂ ಕೂಡ ಒಂದೇ. ಹೀಗೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಹಾಗೆ ಅಂತ ಹೇಳ್ತೀವಿ, ಎಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವನೆಯನ್ನು ಸಾರುವಂಥ ಕೆಲಸವನ್ನು ತಮ್ಮ ಆಚರಣೆಯಲ್ಲಿ ತರುವಂಥ ಕೆಲಸ ಮಾಡಿದ್ರು. ಹಾಗಾಗಿ ಇವತ್ತು ಯಾವತ್ತಿಗೂ ಕೂಡ ಕೆಂಪೇಗೌಡರು ತಮ್ಮ ವ್ಯಕ್ತಿತ್ವದಿಂದ ಪ್ರಸ್ತುತರಾಗ್ತಾರೆ. ಅವರ ಹೆಸರಿನಲ್ಲಿ ಬಹಳ ದೊಡ್ಡ ದೊಡ್ಡ ಕೆಲಸ ಆಗಬೇಕು. ಮೊನ್ನೇನು ಕೆಂಪೇಗೌಡರ ಬಹಳ ದೊಡ್ಡ ಏಷ್ಯಾ ಖಂಡದಲ್ಲೇ ಬಹಳ ದೊಡ್ಡ ಬಡಾವಣೆ ಅಂತೇಳಿ ಕಾಣ್ತದೆ, ಕೆಂಪೇಗೌಡ ಬಡಾವಣೆ. ಅಲ್ಲೂ ಕೂಡ ವಿಸಿಟ್ ಮಾಡಿ ಮಾನ್ಯ ಸೋಮಶೇಖರ್ ಅವ್ರ ಜೊತೆಯಲ್ಲಿ ಭಾಳ ಬೃಹತ್ತಾದ ಒಂದು ಪ್ರತಿಮೆಯನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಹಾಗೆ ಅಂತೇಳಿ ಶಿವಕುಮಾರ್ ಅವರು ಒಂದು 5 ಎಕರೆ ವಿಸ್ತೀರ್ಣದಲ್ಲಿ ಅಂದ್ಕೊಂಡಿದ್ದಾರೆ ಹಾಗೆ ಅಂತ ಕೇಳಿ ನಮಗೆ ಭಾಳ ಸಂತೋಷ ಆಯಿತು. ಅದೇ ರೀತಿ ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಹಾಗೆ ಅಂತೇಳಿ ತಾವೇನೋ ಕರೀತಾ ಇದ್ದೀರಿ, ಬಟ್ ಅದೆಲ್ಲ ಮೆಜೆಸ್ಟಿಕ್ ಅಂತಲೇ ಭಾಳ ಖ್ಯಾತಿ ಹೊಂದಿರುವಂಥದ್ದು. ಅದರಿಂದ ಅದಕ್ಕೆ ಒಂದು ಅರ್ಥಪೂರ್ಣವಾದ ಇದು ಬರಬೇಕು ಹಾಗೆ ಅಂತ ಹೇಳಿದ್ರೆ, ಅರ್ಥ ಬರಬೇಕು ಹಾಗೆ ಅಂತ ಹೇಳಿದ್ರೆ, ಅದನ್ನು ಭಾಳ ದೊಡ್ಡದಾದ ಒಂದು ಕೆಂಪೇಗೌಡ ಬಸ್ ನಿಲ್ದಾಣ ಅಂತಲೂ ಮತ್ತು ಭಾಳ ಬೃಹತ್ತಾದ ಒಂದು ಸುಂದರವಾದ ಪ್ರತಿಮೆಯನ್ನು ಮೆಜೆಸ್ಟಿಕ್ ಹೀಗೆ ನಾವು ಹೇಳ್ತೀವಿ, ಅಲ್ಲಿ ಶಿವಕುಮಾರ್ ಅವರು ಸರ್ಕಾರದ ಪ್ರಮುಖರವರು, ಆಮೇಲೆ ಈ ಊರಿಗೆ ಅವರೇ ಉಸ್ತುವಾರಿ ಸಚಿವರು. ಅವತ್ತು ಕೆಂಪೇಗೌಡರು ಆಳಿದರು, ಇವತ್ತು ಈ ಊರನ್ನು ಅವರು ಆಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಅದರಿಂದ ಆ ಕೆಲಸ ಮಾಡಬೇಕು. ಮತ್ತು ಒಂದು ವಿಶ್ವವಿದ್ಯಾನಿಲಯಕ್ಕೆ ಇಂದಿನ ಸರ್ಕಾರ ಬಹುಶಃ ಕುಮಾರಸ್ವಾಮಿ ಅವರು ಅಂತೇಳಿ ಕಾಣ್ತದೆ, ಸ್ಕಿಲ್ ಡೆವಲಪ್ಮೆಂಟು ಯೂನಿವರ್ಸಿಟಿಯನ್ನು ಮಾಡಬೇಕು ಹಾಗೆ ಅಂತೇಳಿ ಅಂದ್ಕೊಂಡ್ರು, ಆಗಲಿಲ್ಲ. ಅದು ಶಿವಕುಮಾರ್ ಅವರು ಕೂಡ ಅದು ಗೊತ್ತಿರುವಂಥ ವಿಷಯ. ಅದರಿಂದ ಯಾವುದಾದ್ರೂ ಒಂದು ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಹೆಸರಿಡುವಂಥದ್ದಾದರೂ ಮಾಡಿ, ಇಲ್ಲದಿದ್ದರೆ ಬಹಳ ವಿಶೇಷವಾದ ಒಂದು ದೊಡ್ಡ ವಿಶ್ವವಿದ್ಯಾನಿಲಯವನ್ನು ತೆರೆದು ಆ ಕೆಂಪೇಗೌಡರ ಹೆಸರನ್ನು ಆ ವಿಶ್ವವಿದ್ಯಾನಿಲಯಕ್ಕೆ ಇಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಕೇಳ್ತಾ, ಬಸವಣ್ಣವರ ಪಟವನ್ನು ಎಲ್ಲ ಸರ್ಕಾರಿ ಕಚೇರಿಗಳೆಲ್ಲ ಹಾಕಬೇಕು ಹಾಗೆ ಅಂತೇಳಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡ್ತು. ನಾವೆಲ್ಲ ಸ್ವಾಗತ ಮಾಡೋದು. ಬಸವಣ್ಣವರು ಸಮಾನತೆಯ ಅಧಿಕಾರ, ಎಲ್ಲ ವರ್ಗವನ್ನು ಕೂಡ ಗುರುತಿಸಿ ಮುಖ್ಯವಾಹಿನಿಗೆ ತಂದಂಥ ಒಬ್ಬ ದೊಡ್ಡ ಕ್ರಾಂತಿಕಾರಿ ವ್ಯಕ್ತಿ. ಅದನ್ನು ನಾವು ಸ್ವಾಗತ ಮಾಡಿದ್ವಿ. ನೀವು ಇಡೀ ನಾಡಿಗೆ ಆಗ್ತಿರೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ಈ ಒಂದು ಊರಿಗಾದರೂ ಕೂಡ ಬೆಂಗಳೂರು ನಗರದಲ್ಲಿರುವಂಥ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೆಂಪೇಗೌಡರ
ಫೋಟೋವನ್ನು ಹಾಕುವಂಥ ಕೆಲಸವನ್ನಾದರೂ ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಇಡ್ತಾ ವರ್ಷ ಇಡ್ತಾ ಇರ್ತೀವಿ. ಒಂದೊಂದೇ ಆಗ್ತಾ ಇದೆ. ಸ್ವಲ್ಪ ಸ್ಲೋ ಆಗಿತ್ತು ಕೆಂಪೇಗೌಡರ ಹೆಸರಿನಲ್ಲಿ ಆಗುವಂಥ ಯೋಜನೆಗಳು. ಅಧ್ಯಯನ ಕೇಂದ್ರ ಆಗಲಿಲ್ಲ ಹಾಗೆ ಅಂತ ಇತ್ತು. ಮೊನ್ನೆ ಶಿವಕುಮಾರ್ ಅವರು ಅದಕ್ಕೂ ಭೇಟಿ ಕೊಟ್ಟು ಉಳಿದಿರುವಂಥ ಹಣವನ್ನು ತಕ್ಷಣ ಬಿಡುಗಡೆ ಮಾಡ್ತೀನಿ, ಫಾಸ್ಟಾಗಿ ಕೆಲಸ ಮಾಡಿ ಅಂತೇಳಿ, ಮತ್ತು ಒಂದಷ್ಟು ನಕ್ಷೆ ಬದಲಾವಣೆ ಕೂಡ ಅವರು ಮಾಡಿಸಿದ್ದಾರೆ ಅಂತೇಳಿ ನಾನು ಕೇಳ್ಪಟ್ಟೆ. ಈ ಕೆಂಪೇಗೌಡರ ಕೆಲಸವನ್ನು ಕೆಂಪೇಗೌಡರ ಮಗ ಆಗಿ ಮತ್ತು ಎಲ್ಲ ಹಿರಿಯ ಮಕ್ಕಳು ಕೂಡ ಅವರ ವಂಶದಲ್ಲಿ ಹೆಸರಿಡುವಂಥದ್ದು ಕೆಂಪೇಗೌಡ ಅಂತ. ಅದರಿಂದ ಶಿವಕುಮಾರ್ ಕೂಡ ಇನ್ನೊಬ್ಬ ಕೆಂಪೇಗೌಡನೇ. ಅದರಿಂದ ಅವ್ರ ಕಾಲದಲ್ಲಿ ಆಗಲಿಲ್ಲ ಅಂದರೆ ಇನ್ಯಾರ ಕಾಲದಲ್ಲಿ ಆಗ್ತದೆ? ಒಬ್ಬ ಉದಾರಿ ಮುಖ್ಯಮಂತ್ರಿಗಳಿದ್ದಾರೆ, ನಿಮಗೆ ಏನು ಕೇಳಿದ್ರು ಕೂಡ ಕೊಡುವಂಥ ಸಿದ್ದರಾಮಯ್ಯನವರು ಇದ್ದಾರೆ. ಅದರಿಂದ KGಯಿಂದ PGಯವರೆಗೂ ಕೆಂಪೇಗೌಡರ ಪಠ್ಯವನ್ನು ಅಳವಡಿಸಬೇಕು. ನಮ್ಮ ಪೀಳಿಗೆ, ನಮ್ಮ ಮಕ್ಕಳು ಕೆಂಪೇಗೌಡರ ಇತಿಹಾಸವನ್ನು ಓದಬೇಕು. ಅದರಲ್ಲಿ ಯಾರಾದರೂ ಒಂದು 100 ಜನ, ಎಲ್ಲರೂ ಕೆಂಪೇಗೌಡರು ಆಗಬೇಕಾದಿಲ್ಲ, ಒಂದು 100 ಜನ ನಾವು ಕೂಡ ಏನಾದರೂ ಈ ಜಗತ್ತಿಗೆ ಬೇಕಾದದ್ದನ್ನು ಸಾಧನೆ ಮಾಡ್ತೀವಿ ಹಾಗೆ ಅಂತೇಳಿ ಹೊರಟ್ರೆ ಈ ಸರ್ಕಾರಕ್ಕೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಇನ್ನೇನಿದೆ? ಅದರಿಂದ KGಯಿಂದ PGಯವರೆಗೆ ಅವರ ಪಠ್ಯವನ್ನು, ಅವರ ಇತಿಹಾಸದ ಪಠ್ಯವನ್ನು ಇಡಬೇಕು ಹಾಗೆ ಅಂತೇಳಿ ಸರ್ಕಾರಕ್ಕೆ ಕೇಳ್ತಾ, ಬೇಕಾದಷ್ಟು ವಿಷಯಗಳು ಕೆಂಪೇಗೌಡರ ವಿಷಯದಲ್ಲಿ ನಾವು ಕೇಳ್ತಾನೇ ಇದ್ದೇವೆ. ಸರ್ಕಾರ ಒಂದೊಂದನ್ನು ಬೇಗ ಮಾಡ್ತದೆ, ಒಂದೊಂದನ್ನು ಸ್ವಲ್ಪ ಅವ್ರದ್ದೇ ಆದ ಕಾನೂನಾತ್ಮಕವಾದ ಜಂಜಾಟಗಳು ಅಥವಾ ಆಡಳಿತಾತ್ಮಕವಾದಂಥ ತೊಡಕುಗಳಿಂದ ತಡ ಆಗ್ತದೆ. ಅದರಿಂದ ಈ ವಿಷಯಗಳನ್ನು ಬೇಗನೆ ಕೈಗೆತ್ಕೊಂಡು ಶಿವಕುಮಾರ್ ಅವರು ಸರ್ಕಾರದ ಮನವೊಲಿಸಿ ಮಾಡ್ತಾರೆ ಅಂತೇಳಿ ನಾನು ಭಾವನೆ ಮಾಡ್ತಾ, ಸಾಧ್ಯವಾದರೆ ಅದನ್ನು ಅವರು ಘೋಷಣೆ ಮಾಡಿ ಮತ್ತೆ ಮುಖ್ಯಮಂತ್ರಿಗಳು ಅವ್ರನ್ನ ಕೂಡ ಒಪ್ಪಿಸಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಈ ಭವನ ಏನಾದರೂ ಆಗಿದ್ದೆ ಆದರೆ ದಿನವೂ 16 ಲಕ್ಷ ಜನ ಕೆಂಪೇಗೌಡರ ಭವನವನ್ನು ಹಾದು ಹೋಗುವಂಥ ಮತ್ತು ಅಲ್ಲಿ ದಿನನಿತ್ಯವೂ ನಾಡಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು ಎಲ್ಲರಿಗೂ ಕೂಡ, ಎಲ್ಲ ವರ್ಗದ ಜನಗಳು, ಕೆಂಪೇಗೌಡರನ್ನ, ಬಸವಣ್ಣವ್ರನ್ನ, ಬುದ್ಧರನ್ನು, ಅಂಬೇಡ್ಕರನ್ನು ನಾವು ಯಾವುದೋ ಒಂದು ಧರ್ಮಕ್ಕೆ, ವರ್ಗಕ್ಕೆ, ಜಾತಿಗೆ ಸೀಮಿತ ಮಾಡಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲರೂ ಕೂಡ ಮನುಕುಲದ ಒಳಿತಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥವ್ರು. ಅಂಥವರ ಒಂದು ಮನನೆನ ಮತ್ತು ನೆನಪನ್ನು ಎಲ್ಲ ಕಾಲಗಳಲ್ಲಿ ಕೂಡ, ಎಲ್ಲ ಹಂತಗಳಲ್ಲೂ ಕೂಡ ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಸರ್ಕಾರ ಕೆಂಪೇಗೌಡರನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ನೆನೆಯುವಂಥ ಒಂದು ಪುಣ್ಯ ಕೆಲಸದಲ್ಲಿ ತನ್ನನ್ನು ತಾನು ಭಾಗಿಯಾಗಿ ಮಾಡಿಕೊಂಡಿದೆ. ಹಾಗಾಗಿ ನಾನು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ನಿಮ್ಮೆಲ್ಲರ ಪ್ರೀತಿಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರಿಗೆ ಮತ್ತು ಕ್ರಿಯಾಶೀಲ ಮಂತ್ರಿಗಳಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸಿ, ಆದಷ್ಟು ಬೇಗನೆ ಇನ್ನುಳಿದಂಥ ಕೆಂಪೇಗೌಡರ ಕೆಲಸಗಳನ್ನು ತಾವು ಮಾಡುವಂಥ ಶಕ್ತಿಯನ್ನು ಭಗವಂತ ಶಿವಕುಮಾರ್ ಅವರಿಗೆ ನೀಡಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರು ಕರ್ನಾಟಕ ಸರ್ಕಾರದ, ಅದರಲ್ಲೂ ವಿಶೇಷವಾಗಿ ಶ್ರೀ DK ಶಿವಕುಮಾರ್ ಅವರ ಕಾರ್ಯವೈಖರಿಯನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಅದರ ಜೊತೆಗೆ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳ ಮನದಾಳದ ಮಾತುಗಳನ್ನು ಸಹ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಪರಮಪೂಜ್ಯ ಸ್ವಾಮೀಜಿಗಳಿಗೆ ವಂದನೆಗಳು, ಧನ್ಯವಾದಗಳು. ಬಂಧುಗಳೇ, ಕಾರ್ಯಕ್ರಮದ ನಂತರ ನಿಮಗೆಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ. ದಯಮಾಡಿ ಕಾರ್ಯಕ್ರಮದ ಕಡೆಯ ಕ್ಷಣದವರೆಗೂ ಇದ್ದು